ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಮೊದಲನೇ ಲಾಂಗ್ ವ್ಲಾಗ್ ಆಗಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಹಾಗಾಗಿ ಇದು ಮೊದಲನೇ ವ್ಲಾಗ್ ಆಗಿರೋ ಕಾರಣ ನಾನು ಎಲ್ಲ ಫ್ರೆಂಡ್ಸ್ನ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಈ ವ್ಲಾಗಲ್ಲಿ. ಸೊ ಇವತ್ತು ನಾವು ಫಸ್ಟ್ ಹೋಗಿದ ತಕ್ಷಣ ಕ್ಲಾಸ್ಗೆ ಎಲ್ಲ ಫ್ರೆಂಡ್ಸ್ನೂ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ನನ್ನ ಲಾಂಗ್ ವ್ಲಾಗ್ ಮೊದಲನೇದಾಗಿರುತ್ತೆ ಅದಕ್ಕೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಎಲ್ಲಿಗೆ ಹೋಗಬೇಕು ಅಂತ. ಸೊ ಬನ್ನಿ, ನಾವು ಯಾರಿಗೋಸ್ಕರ ಶಾಪಿಂಗ್ ಬಂದೀವಿ ಅಂತ ತೋರಿಸ್ತೀವಿ. ಸೊ ಆ್ಯಕ್ಚುಲಿ ನಾವು ನಮಗೋಸ್ಕರ ನಾವು ಇವತ್ತು ಶಾಪಿಂಗ್ ಬಂದಿಲ್ಲ. ಆ್ಯಕ್ಚುಲಿ ಮೇನ್ ವ್ಯಕ್ತಿಗಳನ್ನ ತೋರಿಸ್ತೀವಿ ಗೈಸ್, ಹಂಗೆ ಇರಿ. ಯಾರಿಗೆ ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು, ಇವ್ರುಗಳಿಗೆ ಶಾಪಿಂಗ್ ಮುಗಿಯಲ್ಲ ಗೈಸ್. ಸೀರಿಯಸ್ಲಿ ಸಖತ್ತಾಗಿ ಸುಸ್ ಮಾಡಿಸ್ತಾವ ಗೈಸ್. ಇದು ಇವನ್ಗೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಕ್ಚುಲಿ ಇವತ್ತು ನಾವು ಝೂಡಿಯೋಗೆ ಬಂದಿದ್ವಿ. ಸೊ ನಮಗೆ ಅಂತಲ್ಲ ಶಾಪಿಂಗ್ಗೆ, ನಮ್ಮ ಫ್ರೆಂಡ್ ಸ್ವಯಂ ಅವ್ರಿಗೋಸ್ಕರ ಶಾಪಿಂಗ್ಗೆ ಅಷ್ಟು ದೂರದಿಂದ ನಾವು ಝೂಡಿಯೋಗೆ ಬಂದಿದ್ದೀವಿ. ಸೊ ಅವನಿಗೆ ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಫುಲ್ ಸಾಕಾಗೋಯ್ತು. ಎಷ್ಟು ಸುತ್ತಿಸ್ತಿದ್ದಾನೆ ಅಂದರೆ ಅದು ಬೇಡ ಇದು ಬೇಡ. ನಮ್ಮ ಸ್ವಯಂ ಅವರಿಗೆ ತೋರಿಸೋದನ್ನ ಫುಲ್ ಓಕೆ ನಡಿ ಗೈಸ್. ಆ್ಯಕ್ಚುಲಿ ಅದು ಅವಳು ಇಟ್ಕೊಂಡಿದ್ದಾಳಲ್ಲ, ಅದನ್ನು ಸ್ವಯಂ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಫೈನಲಿ ಇಡೀ ಝೂಡಿಯೋನ ಸುತ್ತಾಡಿ ಹುಡ್ಕಾಡಿ ಅದಾದಮೇಲೆ ಫೈನಲ್ ಆಗಿ ಒಂದನ್ನು ಒಪ್ಕೊಂಡು ಹೇಗೋ ಹೊರಟಿದ್ದೀವಿ. ಸೊ ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ, ಅದಕ್ಕಾಗಿ ನಾವು ಹೊರಟಿದ್ದೆ ಅರ್ಬನ್ ಸ್ಕೈಗೆ. ನೋಡಿ ಇವರು ಹೋದಷ್ಟೇ ಇವ್ರದ್ದು ಫೋಟೋಸು ವೀಡಿಯೋಸು ಸ್ಟಾರ್ಟು. ಸೊ ಎಲ್ಲ ಊಟಕ್ಕೆ ಅಂತ ಬಂದ್ವಿ. ಆಲ್ಮೋಸ್ಟ್ ಒಂದು 3:30 ಆಗಿತ್ತು ಅನಿಸುತ್ತೆ ನಾವು ಹೋದಾಗ. ಸೊ ಯಾರೂ ಇರಲಿಲ್ಲ, ಅರ್ಬನ್ ಸ್ಕೈ ಫುಲ್ ಖಾಲಿ ಇತ್ತು. ಸೊ ನಾವಷ್ಟೇ ಇದ್ದಿದ್ದು. ಸೊ ನಮ್ಮದೇ ಗಲಾಟೆ ಅಂತಲೇ ಹೇಳ್ಬೋದು. ಇವತ್ತು ಯಾರು ಟ್ರೀಟ್ ಕೊಡ್ಸೋಕ್ಕೆ ಕರ್ಕೊಂಬಂದಿದ್ದಾರೆ ಅಂದರೆ ನಮ್ಮ ಯಶೋರು ಟ್ರೀಟ್ ಕೊಡ್ಸೋಕೆ ಕರ್ಕೊಂಬಂದಿದ್ದಾರೆ, ಯಾಕಂದರೆ ಅವ್ರದ್ದು ರೀಸೆಂಟಾಗಿ ಬರ್ತ್ಡೇ ಆಗಿತ್ತು. ಸೊ ಅದ್ರ ಪಾರ್ಟಿ ಕೊಡಿಸಿರಲಿಲ್ಲ ಅವಳು. ಸೊ ಹಾಗಾಗಿ ಅರ್ಬನ್ ಸ್ಕೈಗೆ ಕರ್ಕೊಂಬಂದಿದ್ದಾಳೆ. ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ, ಎಲ್ಲ ಫುಡ್ಸು ಕೂಡ ಬಂತು. ಸೊ ಆಲ್ರೆಡಿ ನೋಡ್ತಿರ್ಬೋದು ಪ್ಲೇಟ್ಸೇ ಖಾಲಿ ಆಗಿದೆ. ಎಲ್ಲ ಫುಡ್ಡು ಚೆನ್ನಾಗಿತ್ತು, ಬಟ್ ರೋಟಿ ಮಾತ್ರ ಒಂದು ಸ್ವಲ್ಪ ದಪ್ಪ ಆಯಿತು. ಅದು ಒಂದೇ ವೇಸ್ಟ್ ಆಗಿದ್ದು, ಇನ್ನೇನೂ ವೇಸ್ಟ್ ಆಗಿಲ್ಲ. ಫುಡ್ಡು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫುಡ್ಡು. ಹಾಗೆ ಪ್ರೈಸ್ ಕೂಡ ಓಕೆ, ಬಟ್ ನಮ್ಮದು ಜಾಸ್ತಿ ಬಿಲ್ ಆಯಿತು. ಬಿಕಾಸ್ ನಾವು ಒಂದು ಸ್ವಲ್ಪ ವೆರೈಟಿ ತೊಗೊಂಡಿದ್ವಿ. ಬಂದಿದ್ದು 3:30, ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು ನಾವು ಹೊರಡೋ ಅಷ್ಟರಲ್ಲಿ. ಸೊ ಇನ್ನು ತಿಂದು ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಸೊ ಇನ್ನೂ ಅವ್ರದ್ದು ಡಿಸ್ಕಷನ್ಸ್ ನಡೀತಾ ಇದೆ. ಐಸ್ ಕ್ರೀಮ್ ತೊಗೊಳೋದಾ, ಜ್ಯೂಸ್ ಸೋಡಾ ತೊಗೊಳೋದಾ ಅಂತ ಅವ್ರಗಳ ಮಧ್ಯೆ ಅವರವರೇ ಮಾತಾಡ್ಕೊತಾ ಇದ್ದಾರೆ ಏನು ತೊಗೊಳೋದು ಅಂತ. ಯಾರ ಪ್ಲೇಟ್ಸ್ ಖಾಲಿ ಆದರೂ ನಮ್ಮ ಸ್ವಯಂ ಮತ್ತು ಸುಜಲ್ದು ಪ್ಲೇಟ್ಸ್ ಖಾಲಿ ಆಗೋಲ್ಲ. ತುಂಬ ನಿಧಾನ ತಿಂತಾರೆ ಅಂತಲೇ ಹೇಳ್ಬೋದು. ಅವ್ರಿಗೋಸ್ಕರ ವೇಟಿಂಗಲ್ಲಿ ಕೂತಿದ್ವಿ. ದೆನ್ ಅವ್ರು ತೋರಿಸ್ತಾ ಇದ್ದಾನೆ ಇನ್ನೂ ಇಷ್ಟು ರೋಟಿ ಇದೆ ತಿನ್ನೋಕ್ಕಾಗ್ತಾಯಿಲ್ಲ ಅಂತ. ಸೊ ನಮ್ಮದು ಯಶೋದು ಎಲ್ಲರದು ಕೂಡ ಫುಡ್ ಮುಗ್ದಿತ್ತು. ಫುಡ್ಡು ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಐಸ್ ಕ್ರೀಮ್ ಲಾಸ್ಟಲ್ಲಿ ಇರಬೇಕಲ್ವಾ, ಸೊ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಹಾಗೆ ಇನ್ನೇನೆಲ್ಲ ಮುಗಿಸ್ಕೊಂಡು ಓಡೋ ಅಷ್ಟರಲ್ಲಿ ನೋಡ್ಬೋದು ನೀವೇ ಎಷ್ಟು ನೈಟ್ ಆಗಿದೆ ಅಂತ. ಫುಲ್ ಕತ್ತಲೆ ಆಗಿದೆ. ಸೊ ಮಧ್ಯದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸು ಆ ಕಡೆ ಈ ಕಡೆ ಆಗಿದೆ. ಸೊ ಏನೂ ಅಂದ್ಕೋಬೇಡಿ, ಇದು ಫಸ್ಟ್ ವ್ಲಾಗ್ ಆಗಿರೋ ಕಾರಣ. ಸೊ ಅರ್ಬನ್ ಸ್ಕೈ ನಾವು ಬಿಡೋ ಅಷ್ಟರಲ್ಲಿ 6:30 7 7 ಆಗಿತ್ತು ಅನಿಸುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅರ್ಬನ್ ಸ್ಕೈ. ಸೊ ಇವ್ರುಗಳೆಲ್ಲ ಫೋಟೋಸು ವೀಡಿಯೋಸು ಮಾಡ್ಕೊತಾ ಇದ್ದಾರೆ ಸ್ಟೋರಿಗೆ ಹಾಕೋಕ್ಕೆ. ಹಾಗೆ ಸ್ನ್ಯಾಪ್ ಕೂಡ ತಗೊತಾ ಇದ್ದಾರೆ. ಹಾಗೆ ನಮ್ಮ ಸ್ವಯಂ ಕೂಡ ಸ್ನ್ಯಾಪ್ ಹಾಕೋಕ್ಕೋಸ್ಕರ ಎಲ್ಲ ಸ್ನ್ಯಾಪ್ ತಗೊತಾ ಇದ್ದಾನೆ ಫೋಟೋಸ್ನ. ಸೊ ನಾವು ಮನೆಗೆ ಬಂದಷ್ಟು ನೆಕ್ಸ್ಟ್ ಹೊರಟಿದ್ದೆ ಟೈಲರಿಂಗ್ ಶಾಪ್ಗೆ. ಏನಕ್ಕೆ ಅಂದರೆ ನಾಳೆ ನಮ್ಮದು ಎತ್ನಿಕ್ ಡೇ ಇದೆ. ಸೊ ಇವತ್ತು ನೈಟು ನಮ್ಮ ಕಾಸ್ಟ್ಯೂಮ್ಸ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ, ಡ್ರೆಸ್ಸಸ್ಗಳನ್ನ. ಫಿಟ್ಟಿಂಗ್ಸು ಏನೂ ನೋಡಿರಲಿಲ್ಲ, ಎಲ್ಲ ನೋಡಿಕೊಂಡು ಸರಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಾಳೆ ನಾವು ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ. ಸೊ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು. ಸೊ ನಾನು ಬಂದುಬಿಟ್ಟು ಮಾರ್ನಿಂಗ್ 4ಗೆ ಎದ್ದಿದ್ದೀನಿ. ಸೊ 4ಗೆ ಎದ್ದು ನಾನು ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಸೊ ಪರಿಸ್ಥಿತಿ ನೋಡ್ಬೋದು ಹೇಗೆ ಅಂತ. ಹುಡುಗಿರ್ ಮೇಕಪ್ ಆಗಬೇಕು ಅಂದರೆ ಇಷ್ಟೊಂದೆಲ್ಲ ಆಗೇ ಆಗುತ್ತೆ ಮೆಸ್ಸಿ. ಅದಾದಮೇಲೆ ರೆಡಿ ಆಗಿಬಿಟ್ಟು ನಾವೆಲ್ಲ ಹೊರಟಿದ್ದೆ ಕಾಲೇಜ್ ಕಡೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆ ನಾನು ಗ್ಯಾಪಲ್ಲಿ ಒಂದೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ. ಹಾಗೆ ಕಾಲೇಜ್ ಎಂಟ್ರೆನ್ಸಲ್ಲೇ ಸಖತ್ತಾಗಿ ಒಂದು ಡೆಕೋರೇಷನ್ ಮಾಡಿದರು. ಹಾಗೆ ಇನ್ನೂ ಒಳಗೋಗಿ ನೋಡಿದರೆ ಚೆನ್ನಾಗಿರೋ ರಂಗೋಲಿ ಹಾಕಿದರು. ಹಾಗೆ ಒಂದು ಗಣೇಶನ ಕೈ ಮುಕ್ಕೊಂಡು ನಾವು ಹೊರಟಿದ್ದೆ ಒಳಗಡೆ ಹೋಗಿ ನೋಡಿದರೆ ಇನ್ನೂ ಇವರು ರೆಡಿ ಆಗೋದು ಮಾತ್ರ ಮುಗ್ದಿರಲಿಲ್ಲ. ಎಲ್ಲರೂ ಕೂಡ ಇನ್ನೂ ಮನೇಲಿ ರೆಡಿಯಾಗಿ ಬಂದರು. ಇನ್ನೂ ಲಾಸ್ಟಲ್ಲಿ ಟಚ್ ಅಪ್ಸ್ ಇರುತ್ತಲ್ಲ,
ಸೊ ನಮ್ಮ ಹುಡುಗಿರೆಲ್ಲ ರೆಡಿ ಆಗ್ತಾಯಿದ್ರು, ಹಾಗೆ ನಮ್ಮ ಕ್ಲಾಸ್ ಗರ್ಲ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ರು. ಸೊ ಅವ್ರನ್ನೂ ಕೂಡ ಎಲ್ಲರನ್ನೂ ಕ್ಯೂಟಾಗಿ ಕಾಣಿಸ್ತಿದ್ರು ಅಂದ್ಬಿಟ್ಟು ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಕೂಡ ಒಂದೆರಡು ವೀಡಿಯೋನ ತಗೊತಾ ಇದ್ದೀನಿ. ಎಷ್ಟು ತಗೊಂಡ್ರೂ ಸಾಲದು ಅಂತಲೇ ಹೇಳ್ಬೋದು ವೀಡಿಯೋಸು. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಎಂಟ್ರಿ ಕೊಡ್ತಾಯಿದ್ರು ನನ್ನ ಬ್ಲಾಗಲ್ಲಿ. ಹಾಗೆ ಎಲ್ಲ ಒಂದೊಂದು ಹಾಯ್ ಹೇಳ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಹೊರಟಿದ್ದೆ ಆಡಿಟೋರಿಯಮ್ಗೆ. ಆಲ್ರೆಡಿ ಎಲ್ಲ ಬಂದು ಕೂತಿದ್ರು. ಸೊ ನಾವೇ ಒಂದು ಸ್ವಲ್ಪ ಲೇಟ್ ಹಾಗೆ ಹಿಂದೆ ಬಂದು ಕೂತ್ಕೊಂಡಿದ್ವಿ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಹೊರ್ಗಡೆ ಬಂದ್ವಿ, ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಳ್ಳೋಣ ಅಂತ. ಸೊ ನಮ್ಮ ಸೀನಿಯರ್ಸ್ ಎಲ್ಲ ಇಲ್ಲೇ ಇದ್ದರು. ನಮ್ಮ ಸೀನಿಯರ್ಸೇ ನಮ್ಮ ಫೋಟೋಸ್ ತಕ್ಕೊಟ್ಟಿರೋದು ಅಂತಲೇ ಹೇಳ್ಬೋದು. ಸೊ ಈ ಥರ ಫಂಕ್ಷನ್ಸ್ ಇದ್ದಾಗೆಲ್ಲ ನಮ್ಮ ಸೀನಿಯರ್ ಸೂರಜಣ್ಣನೇ ನಮಗೆ ಬಂದುಬಿಟ್ಟು ಫೋಟೋ ತಕ್ಕೊಡೋದು. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಸ್ಟೋರಿ ಎಲ್ಲ ಅವರಿಂದನೇ ಹಾಕಿರೋದು. ಅದಾದಮೇಲೆ ಆಡಿಟೋರಿಯಮ್ ಒಳಗಡೆ ಬಂದ್ವಿ. ಹಾಗೆ ಬಂದ ತಕ್ಷಣ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಹಾಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದರೆ ಫ್ಲ್ಯಾಶ್ ಬಾಂಬ್ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ಒಳಗಡೆ ಬಂದು ನೋಡಿದರೆ ನಮ್ಮ ಆಡಿಟೋರಿಯಮ್ ಸಖತ್ತಾಗಿ ರೆಡಿಯಾಗಿತ್ತು. ಮಾತ್ರ ನೋಡಿದರೆ ಹಾಗೆ ಕ್ರೇಜ್ ಹುಟ್ಟಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಕ್ರೇಜ್ ಹುಟ್ಟಬೇಕು ಆಗಿತ್ತು. ಹಾಗೆ ಹೊರ್ಗಡೆ ಬಂದ್ವಿ. ಸೊ ನಮ್ಮ ಸಿ ಗರ್ಲ್ಸ್ ಎಲ್ಲರೂ ಕೂಡ ರೆಡಿಯಾಗಿದ್ದರು. ಸೊ ನಮ್ಮ ಕ್ಲಾಸ್ ಗರ್ಲ್ಸ್ ಎಲ್ಲರ ಜೊತೆ ಕೂಡ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫೋಟೋಶೂಟ್ ನಡೀತಾ ಇದೆ ಆ್ಯಕ್ಚುಲಿ ಇಡೀ ಕ್ಲಾಸ್ ಗರ್ಲ್ಸ್ದು. ಫೋಟೋ ತೆಗಿತಿರೋದು ಬಂದುಬಿಟ್ಟು ನಮ್ಮ ಸೀನಿಯರ್ ಬೆಂಕಿಯವರು. ಅದಾದ ತಕ್ಷಣ ಮಧ್ಯಾಹ್ನ ಊಟಕ್ಕೆ ಬಿಟ್ಟರು. ಸೊ ಊಟನೂ ಕೂಡ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಫ್ರೆಂಡ್ಸು ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಊಟನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಆಡಿಟೋರಿಯಮ್ ಕಡೆ. ಸೊ ನಮ್ಮದು ಪರ್ಫಾಮೆನ್ಸ್ ಇತ್ತು, ಅದೆಲ್ಲ ವೀಡಿಯೋ ಸಿಕ್ಕಿಲ್ಲ. ಹಾಗೆ ಮಿಸ್ಟರ್ ಫ್ರೆಶರ್ಸ್ ಬಂದುಬಿಟ್ಟು ನಮ್ಮ ಸ್ವಯಂ ಅವ್ರಿಗೆ ಸಿಕ್ಕಿದೆ. ಅದಾದಷ್ಟು ಮಧ್ಯದಲ್ಲಿ ಒಂದೆರಡು ಡ್ಯಾನ್ಸು ಸ್ಟೆಪ್ಸು ಅದೊಂದು ಕ್ಲಿಪ್ಪಿಂಗ್ ಮಾತ್ರ ಸಿಕ್ತು. ನಮ್ಮ ಫ್ರೆಶರ್ಸ್ ಪಾರ್ಟಿ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅರೌಂಡ್ 6 o'clock ಆಗಿತ್ತು ಅಂದ್ಕೊತೀನಿ. ಸೊ ನಮ್ಮನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕುಣ್ದು ಸುಸ್ತಾಗಿದ್ದೀವಿ ಅಂತ. ಸೊ ಫೈನಲಿ ಮನೆಗೆ ಹೊರಟಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್ ಗೈಸ್. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಗಾಯ್ಸ್.